ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾವು ಇವತ್ತು ನಮ್ಮ ಕಸಿನ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಂದು 18th ಇಯರ್ ಬರ್ಡೇ. ಸೊ 18th ಇಯರ್ ಬರ್ಡೇ ಸೆಲೆಬ್ರೇಷನ್ ಹೋಟೆಲ್ನಾಗ ಇಟ್ಕೊಂಡಿದ್ದೀನಿ. ಫ್ಯಾಮಿಲಿ ಗೆಟ್ ಟುಗೆದರ್ ಥರ. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಫಾಲೋ ಟುಗೆದರ್. ನನ್ನ ಚಿಕ್ಕ ಮಗಳು ಪುನರ್ವಿ, ಅವಳು ರೆಡಿ ಆಗಿಬಿಟ್ಟಿದ್ದಾಳೆ. ಇವಳು ನಮ್ಮ ಸೋನು ದೊಡ್ಡವಳು. ಸೊ ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು ವೀಡಿಯೋ ಮಾಡ್ತಿದ್ದಾರೆ. ಹಾಗೆ ಹೋಗಬೇಕಂದಾಗ ನಾವು ಅಮ್ಮ ಸ್ಪೇಸ್ಟಸಿಂದ ಕೇಕ್ ತೊಗೊಂಡಿದ್ವಿ. ಕೇಕ್ ಅಂಗಡಿಲಿ ನನಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಸೊ ಚಾಕ್ಲೇಟ್ ಕೇಕ್ನ ಸೆಲೆಕ್ಟ್ ಮಾಡಿಕೊಂಡು ಹೊರಟ್ವಿ ನಾವು. ಅಣ್ಣಂದು ಬರ್ಡೇಗೆ ಹೋಗ್ತಿದ್ದಾಳೆ, ಕೇಕ್ ಕಟ್ ಮಾಡಕ್ಕೆ ಹೋಗ್ತಿದ್ದಾಳೆ ನಮ್ಮ ಪುನರ್ವಿ. ಬಾಯ್. ಹಾಯ್ ಹಾಯ್ ಅಣ್ಣ. ಬರ್ಡೇ ಬಾಯ್ ಬಂಗಾರಿಲಿದ್ದಾನೆ ಯಶಸ್ಸು, ಅವ್ರ ಅಕ್ಕ ಗುಣಾಕ, ಕಾಂತಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು. ಸೊ ಕೇಕ್ ಕಟ್ ಮಾಡ್ತಾ ಇದ್ವಿ. ಅದೇ ಹೋಟೆಲ್ನಲ್ಲಿ ಇಬ್ಬರದ್ದು ಬರ್ಡೇ ಇತ್ತು. ಸೊ ಆ ಕಡೆ ಆಪೋಸಿಟ್ ಇರೋರು ಅವರು ಕೂಡ ಕೇಕ್ ಕಟ್ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು. ನಾವು ಈ ಥರ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಇಷ್ಟ ಆಯಿತು. ನಾವು ಹೋಗಿದ್ದಂಥ ಹೋಟೆಲ್ ಹೆಸರು ಜಲ್ಪಾನ್, ಇಲ್ಲಿ ರಾಜಾಜಿನಗರದ ಇದೆ. ತುಂಬ ಚೆನ್ನಾಗಿದೆ. ವೆಜ್ ಹೋಟೆಲ್ ಇದು. ತುಂಬ ಚೆನ್ನಾಗಿದೆ.
ಎಲ್ಲರೂ ಊಟ ಮಾಡ್ತಾಯಿದ್ವಿ. ಸೂಪು, ಫ್ರೆಂಚ್ ಫ್ರೈಸ್, ಬೇಬಿಕಾರ್ನ್ ಮಂಚೂರಿಯನ್, ನನ್ನ ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಇಷ್ಟ. ಆಮೇಲೆ ಈ ಕಡೆ ಸೂಪ್ ಅಂತೂ ಡಿಫಾಲ್ಟ್ ಇದ್ದೇ ಇರುತ್ತೆ. ಸೊ ಜಲ್ಪಾನ್ ಹೋಟೆಲ್ನಲ್ಲಿ ಸೂಪ್ ಮತ್ತು ಬೇಬಿಕಾರ್ನ್ ಮಂಚೂರಿಯನ್, ಮಸಾಲ ಪಾಪಡ್ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಆಗಿತ್ತು. ನೆವರ್ ದಿನಸ್ ಟ್ರೈ ಮಾಡಿ. ಸೋನು ಹೇಗಿದೆ? ಹೇಗಿದೆ? ಫ್ರೆಂಚ್ ಫ್ರೈಸ್ ಹೇಗಿದೆ? ಉನ್ನರ್ವಿ ಹೇಗಿದೆ? ಹೇಗಿದೆ? ಹೇಗಿದೆ ಬಂಗಾರಿ? ನಾವು ರೊಟ್ಟಿ ಮತ್ತು ಕಾಜು ಮಸಾಲ, ಬೆಂಡೆ ಫ್ರೈ, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ರೈಸ್ ಐಟಮು ತೊಗೊಂಡ್ವಿ, ಬಟ್ ರೈಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ವೆಜ್ ರೈಸ್ ತೊಗೊಂಡ್ವಿ, ಸ್ವಲ್ಪ ಫ್ಲೇವರ್ಡ್ ಆಗಿತ್ತು. ಸೊ ಫ್ಲೇವರ್ ಒಂಥರ ಸ್ಮೆಲ್ ಬರ್ತಿತ್ತು, ನನಗಂತೂ ಅಷ್ಟು ಇಷ್ಟ ಆಗಲಿಲ್ಲ ಫ್ಲೇವರ್ಡ್ ರೈಸು. ಸೊ ನಾನು ಅದನ್ನು ರೈಸ್ ತಿನ್ನಲಿಲ್ಲ, ನಾವು ರೊಟ್ಟಿ ಅಷ್ಟೇ ತಿಂದ್ವಿ. ಅಲ್ಲಿ ನೋಡ್ಬೋದು ನನ್ನ ಮಕ್ಕಳು ಸೋನು ಪುನ್ನು ಇಬ್ಬರು ಊಟ ಮಾಡಿ ಆ ಕಡೆ ಬಂದು ಆಟ ಆಡ್ತಿದ್ದಾರೆ. ಸೊ ಅವಳಂತೂ ಫುಲ್ ನಿದ್ದೆ ಬರೋ ಮೂಡಲ್ಲಿದ್ಲು. ಆ ಕಡೆ ಆಟ ಇರೋದೆ ಅಂತ ನೋಡಿದ ತಕ್ಷಣ ಅಲ್ಲಿ ಪ್ಲೇ ಗೇಮ್ ಅಂತ ಏನೂ ಇಲ್ಲ, ಬಟ್ ಅಲ್ಲೊಂದು ಸ್ವಲ್ಪ ರೆಸ್ಟ್ ಇದ್ದ ಥರ ಇತ್ತು. ಚಿಕ್ಕ ಮಕ್ಕಳನ್ನ ಯಾರಾದರೂ ಕರ್ಕೊಂಡು ಬಂದರೆ ಅಲ್ಲಿ ಬಿಟ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಅವ್ರನ್ನ ಕಂಫರ್ಟಬಲ್ ಇರ್ಬೋದು. ಸೊ ನಮ್ಮಿಬ್ಬರು ಮಕ್ಕಳನ್ನು ಫುಲ್ಲು ಬ್ಯುಸಿ ಆಟ ಆಡೋದ್ರಲ್ಲಿ. ಅವ್ರು ತುಂಬ ಖುಷಿಪಟ್ಟರು. ಅವ್ರಿಗೆಲ್ಲದೂ ಹೊರಗಡೆ ಹೋಗೋದು, ಈ ಥರ ಹೋಟೆಲ್ಗೆಲ್ಲ ಹೋಗೋದು, ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಅಂದರೆ ತುಂಬ ಖುಷಿ ಇರುತ್ತೆ. ಸೊ ಹಾಗಾಗಿ ಒಂದೊಳ್ಳೆ ಈವ್ನಿಂಗು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ಮೆಮೊರೇಬಲ್ ಬರ್ಡೇ ನಮ್ಮ ಬಂಗಾರಿದು 18th ಇಯರ್ ಅಂತ ಹೇಳ್ಬೋದು. ಸೊ ನಿಮಗೂ ಎಲ್ಲರಿಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಗದಷ್ಟು ವಿಡಿಯೋಗಾಗಿ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಮ್ಮ ಲಾಸ್ಟ್ ಫ್ಯಾಮಿಲಿ ಪಿಕ್ಕು. ಹ್ಯಾಪಿ ಬರ್ಡೇ ಇನ್ನೊಂದ್ಸರಿ. ಥ್ಯಾಂಕ್ ಯು.